ಸೈಡ್ ಇತ್ತು ನೋಡಿ. ಈ ಸೈಡ್ ನಮಸ್ಕಾರ ಅದಾದ್ರು ಈ ಸೈಡ್ ಅಲ್ಲ ಆ ಸೈಡ್ ಅಲ್ಲ ಅಲ್ಲ ಕಾಳಿಂಗ ಅದೇ ನಾನು ಒಂದೇ ನಿಮಿಷ ಈಗ ಓ ಕಾಳಿಂಗ ಬೇರೆ ಏನಿದ್ರು ಬೇರೆ ಸಣ್ಣ ಏಣಿ ಅವತ್ತ ಸರ್ಕಸ್ ಮಾಡಿ ಬೀಳುತ್ತಲ್ಲ ಹೆಡ್ಲೈಟ್ ತರ್ಬೋದು ಮಂಡಿಗೋಡ ಬ್ಯಾಟ್ರಿ ಯಾವ್ದಿಲ್ಲ ನಮ್ಮ ಹತ್ರ ಇತ್ತಲ್ಲಿ ಹುಡುಗರು ಸಾರ್ ಮಾಡಾಗ ಬಿಟ್ರಿ ಹಂಗೆ ಇದ್ರ ಚಾರ್ಜರ್ ಅಂತಲ್ಲ ಎಲ್ಲ ರೆಕಾರ್ಡ್ ಆಗಿದೆ अरे चील धरते तशत तसे चील धरते चील तक बनी चील सुटेला ಸುಟಾಯಿಲ್ಲ रोशन येते यू कोके ಜಾಗೃತ ರೇ लॉक कर ಜಾಗ್ರತೆ ಸರಿದೆ ಕೈ ಜಾಗ್ರತೆ ಕೆಳಗಡೆ ಚೀಲ ಬಳ್ಳಿ ತಕ್ಕ ಬಳ್ಳಿ ತಕ್ಕ ಬನ್ನಿ ಚೀಲ ಕೆಳಗಿಡ ಹಾಗೆ ಇಡ ಹಾಗೆ ಕೆಲಸ ಮಾಡು लॉक कर पहले साइड उठ पहले साइड उठ ಅಲ್ಲಿ ಗಿಂಟ ಇದೆ वैसे यू को क्या प्लान फटला ಗೆ ಯು ಬಗ್ಗೆ ಅಡಿಗೆ ಅಡಿಗೆ ನನಗೆ ಅಂಡಿಲ್ಲ ಇನ್ನು ಗಿಂಟ रिटर्न का जागृत ಆ ಬಳ್ಳಿ रिटर्न का जागृत ಹಾಂ ಅದಲ್ಲ ಇಲ್ಲೇ ಐತೆ ಬಳ್ಳಿ ಅದ್ರಾಗೆ ಸ್ವಲ್ಪ ಮೇಲೆ ಮಾಡು ಜೋಡ್ದಲ್ಲ ते गोडरेज ಇದ್ದೋರೆ ನಾ ಗೋಡಜಿ ಹೇಳಿ ಅಲ್ಸೋ गोडरेज ಇದ್ದೋರೆ ಪಾಯ ಮುಳ ಅದಾಗ್ರ ಅದು ಹಿಡ್ಕೊಳ್ಳಿ ನಾವು ಶೂಟ್ ಟಾರ್ಗೆಟ್ ಇರ್ತದೆ ಜೋಡ್ ಕುಂತ ಹೇಳಿದ್ದೀರಾ ಚೂರು ಚೀಲ ಮೇಲೆ ಮಾಡ್ಬೋದಾ ಸಪೋರ್ಟ್ ತಡೀರಿ ಬಿಡಬೇಡಿ ಬಿಡಬೇಡಿ ನಾನು ನೋಡಿ ಹೈಟ್ ಮಾಡಿ ನೋಡಿರಿ ಹಂಗೆ ಹಿಡ್ಕೊಳ್ಳಿ ಬಿಡಬೇಡಿ ಇಲ್ಲ ದೇವ್ರೆ ಒಯ್ರೆ ಹೋಗಿಲ್ಲಿ ತಡೀರಿ ಅಲ್ಲಿ ದಾರಿ ಮೇಲಿಂದ ಹೇಳಿ ಅಲ್ಲೇ ಇರ್ಲಿ ನಮಸ್ತೆ ಕೆಳಗೆ ನಮಸ್ತೆ ಅಲ್ಲೇ ಕೆಳಗೆ ಅವ್ರು ಹೇಳಿ ನೀವು ಹೇಳುವಾಗ ಚೂರು ಏನಿಗೆ ಹಿಡ್ಕೊಳ್ಳಿ ಹೇಳ್ಕೊಂಡೆ ಬನ್ನಿ ಕಾಲಿಗೆ ಹಾಗೆ ಸ್ವಲ್ಪ ಕಾಳ ಒಂದೊಂದೇ ಊರ ಕೆಳಗೆ ಬಿಡಿ ಇದೊಂದು ಹೊರತಲ್ಲ ಈಚೆ ಕ್ವಾಟ ಮೇಲೆ ಕಾಲಿಡಿ ಕ್ವಾಟ ಮೇಲೆ ಅಲ್ಲ ಎಲ್ಲ ಹರ್ಗೋಗಿ ಆಯ್ತು ಅಲ್ಲಿಂದ ಹರ್ಗೋಗಿ ಕುರ್ಚಿ ಒಂದು ಸೈಡ್ ಅಲ್ಲ ಒಂದು ಸಲ ಟ್ರೈನಿಗೆ ಪೂರ ಹೋಗ್ಬಿಡುತ್ತೆ ದೂರ ಈ ಕಡೆ ಮಗ ಈಜಿ ಸಾಯಿಲಿ ಹಾವು ಸಿಕ್ತಲ್ಲ ಈಗ ಒಂದು ಕೆಲಸ ಮಾಡಿ ಒಂದು ಬಳ್ಳಿ ತಗೊಂಡು ನೀವು ಲಾಕ್ ಮಾಡ್ಕೊಂಡು ಬಿಡಿಸ್ಕೊಂಡು ದೊಡ್ಡ ಬಳ್ಳಿ ಸಣ್ಣ ಬಳ್ಳಿ ಬೇಕಾ ನಮ್ಮ ಬಳ್ಳಿ ಇತ್ತಲ್ಲ ಮಗ ಅಲ್ಲಿ ತಗೊಂಡು ಯಾವುದೋ ಒಂದು ಸಣ್ಣ ಬಳ್ಳಿ ಇಲ್ಲಿ ಒಂದು ಇಷ್ಟೇ ದೊಡ್ಡ ಅಲ್ಲ ಅವನ ಹತ್ರ ಇತ್ತಲ್ಲ ಅದಲ್ಲ ಅದು ಬಿಚ್ಚಬೇಡಿ ಓ ನಿಮ್ಮ ಅಲ್ಸೋ ಇಂತಲ್ಲಿ ಕಾಡ್ರೆ ಬನ್ನಿ ಕಾಡ್ರೆ ಹೇಳ್ತೆ ಹಿಡ್ಕೊಳ್ಳಿ ಇದನ್ನ ಹೀಗೆ ಹಿಡ್ಕೊಳ್ಳಿ ನಾ ಹೇಳ್ದಂಗೆ ಹೌದಾ ಪೈಸರ ಲಾಕ್ ಬಿಟ್ಕೊಂಡು ಸ್ವಲ್ಪ ಉದ್ದ ಹಿಡ್ಕೊಂಡು
ಬನ್ನಿ ಇದು ಇಟ್ಕೊಳ್ಳಿ ಒಬ್ಬರೇನ ಇದು ಇಟ್ಕೊಳ್ಳಿ ಇದು ಬಳ್ಳಿ ಕೊಡಿ ಮಗ ಅದು ಸ್ವಲ್ಪ ದೊಡ್ಡ ಬಳ್ಳಿ ಇಲ್ಲಲ್ಲ ಅದೇ ಇಲ್ಲಿ ಕೆಳಗೆ ಮೊದಲು ಇತ್ತಲ್ಲ ಕೆಳಗೆ ಅಲ್ಲ ಸರಿ ಇನ್ನೊಂದು ಬಳ್ಳಿ ಬೇಕಣ್ಣ ಇನ್ನೊಂದು ಬಳ್ಳಿ ಬೇಕು ಅಲ್ಲ ಅದಲ್ಲ ಮತ್ತೊಂದು ಬಳ್ಳಿ ಬೇಕು ಹಿಂಗಿದೆ ನಾವು ಇದು ಸ್ಟಿಕ್ ತಪ್ಪಿಸ್ಬೇಕಲ್ಲ ಕಲಿಸಾ ಕಾಲು ಸುಟೆ ಅಡೆ ಮಾಡಿರ್ತಿಲ್ಲ ಬೇಕು ತಗೊಳ್ಳಿ ನಾನು ಇದೊಂದು ಚೂರು ಹಿಡ್ಕೊಳ್ಳಿ ಮಗ ಇಲ್ಲಿಗೆ ಒಬ್ಬರು ಅದು ಬೇಡ ಅದು ಆಗೋದಿಲ್ಲ ಅದು ಇರಲಿ ಹಂಗೆ ಇದು ಈ ಬಳ್ಳಿ ಹಿಡ್ಕೊಳ್ಳಿ ಒಬ್ರು ದೂರ ಆಯ್ತಾ ಸ್ವಲ್ಪ ತಡ ಇದು ಟೈಪ್ ಆಯ್ತಾ ಇದು ಬಿಡಿಸುವ ತಡ ಇಲ್ಲಿ ಅಡಿಗೆ ಬೆಟ್ರಿ ಹೊಡೀರಿ ಕೆಲಸ ಮಾಡೋಕ್ಕೊಂದು ಅನುಕೂಲ ಮಾಡಿಕೊಡಿ ನನಗೆ ಏನು ಮಾಡ್ತೀರಪ್ಪ ನೀವು ನೋಡಿ ಅಕ್ಷಯ ಅದು ಏನು ಮಾಡ್ಬೇಕಾದ್ರೆ ಇದು ಲಾಕ್ ಆಯ್ತು ಅಂತೇಳಿ ಹೇಳೋಕೆ ಅಷ್ಟು ಸುಲಭ ಆಗ್ತಿಲ್ಲ ಲಾಕ್ ತಿರುಗಿ ಒಂದು ಕಡೆಗೆ ಮಗ ತಪ್ಪು ಈಗ ಅದು ಟೈಟ್ ಮಾಡಿ ಹಿಡ್ಕೊಳ್ಳಿ ಸ್ಟಿಕ್ ಸಕ್ಕಲ್ಲ ಅದು ಆ ಬಳ್ಳಿ ಟೈಟ್ ಇಟ್ಕೋ ಸ್ಟಿಕ್ ಹೋಗಿ ಕೆಳಗೆ ಹಾಕೋ ಮತ್ತೊಂದು ಬಳ್ಳಿ ಹಾಕೋ ಕೆಳಗೆ ಇದು ಮೇಲೆ ಮೇಲೆ ಮಾಡ್ಕೋ ಕೈ ಜಾಗೃತಿ ಮಾಡ್ಕೊ ಕೈ ಜಾಗೃತಿ ಅದು ಶಾಣದೈತಲ್ಲ ಒಂದು ಬಳ್ಳಿ ಇಲ್ವ ನಿಮ್ಮ ಹತ್ರ ಸಿಂಗಲ್ ಕಾಲ್ ನಾನು ಅದೆಲ್ಲ ಸಿಂಗಲ್ ಹಾಕಿ ಲಾಕ್ ಮಾಡ್ಕೊತಿಲ್ಲ ಹಾಗೆ ಲಾಕ್ ಮಾಡ್ತಾರೆ ಇವ್ ಕೈಲಿ ಸ್ಟಿಕ್ ನೀವು ಸ್ಟಿಕ್ ತಗೊಂಡು ಅವು ಕೆಳಗಿತ್ತಲ್ಲ ಕೆಳಗಿತ್ತಲ್ಲ ಅಡ್ಡು ಮನ್ಸ್ಕೊಂಬ ಇಲ್ಲಿ ತಡೀರಿ ಹಾಗೆ ಆಗ್ತಿಲ್ಲ ಇದು ಮನ್ಸ್ಕಣಿ ಅಂದರೆ ಹಾಂ ಸ್ಟಿಕ್ ಅದನ್ನು ಲೂಸ್ ಮಾಡಿ ಮೇಲಿಲ್ಲ ನಾವು ಇಲ್ಲ ಇಲ್ಲಲ್ಲ ಹಾಂ ಅಡ್ಡ ಮನ್ಸಿ ಈಗ ಮನ್ಸಿ ಬಿಡ್ಬಿಡಿ ಅಡ್ಡ ಮನ್ಸಿ ಹೇಳ್ತೆ ಅಡ್ಡ ಮನ್ಸಿ ಆ ಸ್ಟಿಕ್ ತಗೊಬನ್ನಿ ಇವು ಸ್ಟಿಕ್ ಮತ್ತೊಂದು ದೊಡ್ಡದು ಬರ್ದವರು ಸ್ಟಾಪ್ ಅಡ್ಡಿಲ್ಲ ಸಾಕು ಬಿಡಿ ಇದು ಲೂಸ್ ಮಾಡಿ ಸರಿ ಅದು ತೆಗೀರಿ ಎಂತ ಮುಟ್ಟಿದ್ ಬೇಡ ಹಾಗೆ ಇರಲಿ ಬಳ್ಳಿ ಚೇಂಜ್ ಮಾಡಕ್ಕಿತ್ತೇನ ಸರ್ ಅದು ಗೋಣಿ ಪಾಯಿ ಪೈಸ್ದಾರ ಇತ್ತ ಬಾಲ ಇತ್ತಲ್ಲಿ ಇಲ್ಲ ಅಲ್ಲ ಈ ಬಳ್ಳಿ ಬೇರೆ ಹಾಕ್ರೆ ಒಳ್ಳೆ ಆಯ್ತು ಆ ನಾವೀಗ ಅದಕ್ಕೆ ಹಾಕೋಕ್ಕಲ್ಲ ಪ್ಲಾನ್ ಮಾಡ್ತಾ ಇರೋದು ತಲೆ ತಿನ್ಬೇಡಿ ಆಯ್ತಾ ಗುಂಡುಂಗೆ ಹೇಳೆ ತೀರ್ಪಂಗ ಆತ ಪತ್ತು ಬಳ್ಳಿ ಇದೆ ತಗೊಳ್ಳಿ ಅಲ್ಲ ಇಲ್ಲಂತ ಸರ್ ಅದಲ್ಲ ಅಲ್ಲಿ ಬಿಟ್ರಿ ಜೋರಿತ್ತು ಗಂಡಾವು ಶ್ವಾಸ ಬಿಡುತ್ತೆ ಇವು ಸ್ಟಿಕ್ ದೇರ ಜಾಯ್ ಪಡ ಏಯ್
ಇದು ಸ್ಟಿಕ್ಗೆ ಫ್ರಂಟ್ ಆಗಲ್ಲ ಅದು ಮುಖಾರ ತೈ 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 ರೆಡಿ ಇಟ್ಕೊಂಡು ಕೇಳ್ತೀರ ಕೊಡಿ ಗಾಡಿ ಆಡ್ಗಲ್ಲ. ಅನುವ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಪುಂದಾಂಬಾಗಿಲು. ಇವತ್ತು ನಾನು ಸ್ವಲ್ಪ ಸೌಖ್ಯ ಇಲ್ದಿದ್ದ ಕಾರಣ ಮನೆಯಲ್ಲೇ ಇದ್ದೆ. ಮನೆಯಿಂದ ಒಂದು ಹೆಜ್ಜೆ ಕೂಡ ಹೊರಗೆ ಹಾಕಲಿಲ್ಲ. ಇವತ್ತು ಬೇಗ 10:15 ನೆಟ್ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ದೆ. 11 ಕಾಲಿಗೆ ಒಂದು ಕರೆ ಬರುತ್ತೆ ನನಗೆ. ನಮ್ಮ ಬೈಂದೂರು ತಾಲೂಕಿನ ಯಳಜಿತ್ ಗ್ರಾಮದಲ್ಲಿ ಒಂದು ಹಾವು ಕಾಣಿಸಿದೆ ಅಂತೇಳಿ, ಹಂಚಿನೊಳಗಿದೆ ಅಂತ ಹೇಳಿದರು. ಆ ಫೋಟೋ ಕಳಿಸೋಕೆ ಹೇಳಿದ್ದೆ. ಚಿಕ್ಕದೊಂದು ಮೂತಿ ಮಾತ್ರ ಕಳಿಸಿದರು. ನನಗೆ ಗೊತ್ತಾಗಿಲ್ಲ, ಸ್ವಲ್ಪ ಡೌಟ್ಫುಲ್ ಆಯಿತು. ಕಡೆಗೆ ಮತ್ತು ಪುನಃ ಅವ್ರ ಹತ್ರ ನಾನು ಫೋಟೋ ಕಳಿಸೋಕೆ ಹೇಳಿದ್ದೆ. ಅದೇನು ಮೇಲಿಂದ, ಹಂಚಿನ ಮೇಲಿಂದ ಕೆಳಗಡೆ ಇದ್ದು ಅಟ್ಟದ ಮೇಲೆ ಇಳೀತು ಸಾಮಗ್ರಿಗಳಿದ್ದಂತಹ ಜಾಗದಲ್ಲಿ. ಆವಾಗ ಅದನ್ನು ಫೋಟೋ ಕಳಿಸಿದ್ರೆ ನನಗೆ ಕನ್ಫರ್ಮ್ ಆಯಿತು ನನಗೆ ಇದು ಕಾಳಿಂಗ ಸರ್ಪನೆ ಅಂತ. ಸಡನ್ನೇ ನಾನು ಸ್ಥಳಕ್ಕೆ ನಾವು 4 ಜನ ಹೋಗಿ ದೌಡಾಯಿಸಿ ಆ ಹಾವನ್ನು ಈಗ ಸೆರೆ ಹಿಡಿದಿದ್ದೇವೆ. ಅದು ಬಂದಿದ್ದು ಹಡಗೇರಿ, ಯಳಜಿತ ಗ್ರಾಮ, ಹಡಗೇರಿ ನರಸಿಂಹ ಮರಾಠಿ ಎಂಬವ್ರ ಮನೆಯಲ್ಲಿ. ಅದು ಪಾಪ ಮನೆಯಲ್ಲಿ ಅವ್ರ ಮಗಿಗೊಂದು ಅಪೆಂಡಿಕ್ಸ್ ಆಗಿ ಆಪ್ರೇಷನ್ ಎಲ್ಲ ಆಗಿದೆ ಅಂತೆ. ಸ್ವಲ್ಪ ಆಳಲ್ಲಿ ತೋರಿಸ್ಕೊಂಡ್ರು, ಮಗು ಪೇಷೆಂಟ್ ಇದೆ ಅಂತ. ನಾ ಬರೋರಷ್ಟರೊಳಗೆ ಬೇರೆ ಮನೆಗೆ ಮನಸ್ಸಿದ್ರು, ಅವರು ಶಿಫ್ಟ್ ಮಾಡಿದರು. ಕಡೆಗೆ ಹೋಗಿ ಹಾವನ್ನು ಸೆರೆ ಹಿಡಿದರು. ನೆರೆಹೊರೆಯವರೆಲ್ಲ ನಮ್ಗೆ ಸ್ವಲ್ಪ ಸಹಾಯಕ್ಕೆ ಬಂದರು. ಆದರೆ ಇದು ಡೇಂಜರ್ ಆದ್ದರಿಂದ ಅದನ್ನು ಸೆರೆ ಹಿಡಿದೆ. ಈಗ ನಾನು ರಿಕ್ಷದ ಮೇಲೆ ತಗೊಂಡು ಹೋಗೋನು, ಯಾಕಂದರೆ ಹೆಬ್ಬಾವು ಮತ್ತು ಕಾಳಿಂಗ ಸರ್ಪ ನಾನು ರಿಕ್ಷದ ಮೇಲೆ ದಯವಿಟ್ಟು ನಿಮಗೆ ಕೈ ಮುಗಿಸ್ಕೊಳ್ತೇನೆ. ಇಂಥ ಹಾವುಗಳನ್ನಾದರೆ ಇನ್ನು ಮುಂದೆ ನನಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ನಾನು ಬೈಕಲ್ಲೆಲ್ಲ ಆಟ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಅವರು ಅಳಲು ತೋಡ್ಕೊಂಡಿದ್ರು ಮತ್ತು ಆ ಜಾಗದಲ್ಲಿ ಒಂದು ರಿಕ್ಷಾ ಇಲ್ಲದಿದ್ದಗೋಸ್ಕರ ನಾನು ಬೈಕಲ್ಲಿ ತಗೊಂಡು ಬಂದೆ. ಬೈಕಲ್ಲಿ ಇದನ್ನೆಲ್ಲ ತಗೊಂಡು ಬರೋಕ್ಕಾಗೋದಿಲ್ಲ, ಗೊತ್ತುಂಟು ನಿಮಗೆ. ದಯವಿಟ್ಟು ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಪುಂದಾಂಬಾಗಿಲು. ನಾನು ಥಿಯೇಟರ್ಸಲ್ಲಿ ಯಾವಾಗೂ ಹಾಕ್ತೇನೆ. ನಾನು ಕೋರ್ಟಿಗೆ ಹೋಗಲಿ ಅಥವಾ ನಾನು ಇಲ್ಲಿ ಹೊರಗಡೆ ಹೋದರೂ, ನಾನು ಹೊರಗಡೆ ಹೋಗ್ತೇನೆ ಅಂತ ಥಿಯೇಟರ್ಸಲ್ಲಿ ಹಾಕ್ತೇನೆ. ನನ್ನ ಥಿಯೇಟರ್ಸ್ ಚೆಕ್ ಮಾಡಿ. ನಾನು ಮನೆಗೆ ಬಂದ ತಕ್ಷಣ ನಾನು ಮನೆಗೆ ರೀಚ್ ಆಗಿದೆ ಅಂತೇಳಿ ಹಾಕ್ತೇನೆ. ದಯವಿಟ್ಟು ಮತ್ತೊಂದು ನಂಬರು ಕೂಡ ಇದರಲ್ಲಿ ಇದೆ. 1 ಸಲ ಅಥವಾ 2 ಸಲ ನಾನು ಪಕ್ಕದಲ್ಲೇ ಇಟ್ಕೊಂಡು ಮಲ್ತೇನೆ. ಇವತ್ತು ಸಡನ್ನೇ ಬಂದ ರಿಂಗಿಗೆ ನಿದ್ರೆಯಿಂದ ಎದ್ದಿದ್ದೆ ನಾನು. ಅದೇ ರೀತಿ ನಾನು ಬರ್ತೇನೆ. ನಾನು ಸೌಖ್ಯ ಇಲ್ಲದಿದ್ದರೂ ಕೂಡ ಬರ್ತೇನೆ. ಯಾಕಂದರೆ ಇಂಥ ಅನಿವಾರ್ಯ ಟೈಮಲ್ಲಿ ನಾನು ಬರಬೇಕು, ನಾನು ಸಹಾಯ ಮಾಡಬೇಕು. ಸ್ಟಿಕ್ ಕೊಡಿ ಮಗ. ನೋಡಿ, ಇವಾಗ ಒಬ್ಬರು ಮಾಡುವಂಥ ಕೆಲಸ ಅಲ್ಲ ಇದು. 3-4 ಜನ ನಾವು ಬಂದಿದ್ದೇವೆ, ಹೌದಾ? ಯಾಕೆಂದರೆ ಅತಿ ಡೇಂಜರ್ ಕೆಲಸ ಇದೆ. ಸರಿ, ರಿಲೀಸ್ ಮಾಡ್ತಾನೆ, ಜಾಗ್ರತೆ. ಹಾವು ನೋಡಲಿಲ್ಲಲ್ಲ, ನೋಡೋರಿಗೊಂದು ಇದಿರ್ತದೆ ನೋಡಿ. ಇದು ನೋಡೋಗೋಸ್ಕರ ನಾನು ಈಗ ನಮ್ಗೆ ಹಿಡಿದಿದ್ದೇನೆ, ಜಾಗ್ರತೆ. ಸಣ್ಣಗದ ಇಲ್ಲ, ಆ ಕಡೆ ಬಿಡ್ತೇನೆ ನಾನು, ಇಲ್ಲೆಲ್ಲ ಬೇಡ, ಮತ್ತು ಬೇರೆ ಕಡೆ ಡೌನಲ್ಲೇ ಬಿಡ್ತೇನೆ. ಅದಕ್ಕೆ ನೋಡಿದ್ರಲ್ಲ, ಇದು ಗಂಡು ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ ಆಯ್ತಲ್ಲ. ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ. ರಿಟರ್ನ್ ಆಯ್ತು. ಅಲ್ಲಿ ಹಿಡೀರಿ ಗೊತ್ತಾಯ್ತು ನಮಗೆ. ಸ್ಟಾಪ್ ಮಾಡಬೇಕು ವಿಡಿಯೋ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಪುಂದಾಂಬಾಗಿಲು. ಜೈ ಹಿಂದ್, ಜೈ ಕರ್ನಾಟಕ. ಮಗ